ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ವ್ಯಾಘಗೀತೆ ಪದದಲ್ಲಿ ಬರುವಂತಹ ಈ ಹುಲಿ ಹಾಗೂ ಶಾನುಭೋಗರ ಒಂದು ಕಥೆ ಏನಿದೆ ಆ ಕಥೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಹಾಗೆ ಈ ಮೂರ್ತಿರಾವ್ ಬಗ್ಗೆ ಕೂಡ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ. ಈಗ ಆ ಕಥೆಯ ಮುಂದುವರೆದಿರುವಂತಹ ಭಾಗವನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ನಿಮಗೆ ನೆನಪಿರುವುದು, ಶಾನುಭೋಗರು ಇರಸಾಲಿಗಾಗಿ ಅವರು ಚಿಕ್ಕನಾಯಕನಹಳ್ಳಿಗೆ ಅಂತ ಹೋಗಿದ್ರು. ಹಾಗೆ ಹೋಗಿ ಮತ್ತೆ ಪುನಃ ವಾಪಸ್ ಹೊರಡುವಾಗ ಈಗಾಗಲೇ ಸಂಜೆ 6 ಗಂಟೆ ಆಗಿತ್ತು. ಆದರೂ ಕೂಡ ಆ ಮೊದಲಿನ ಕಣಿವೆಯ ಮೂಲಕ ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಹಾಕಿ ನಾನು ಹೋದ್ರೆ ಊಟದ ಹೊತ್ತಿಗೆ ಊರನ್ನ ಸೇರ್ಕೋಬಹುದು, ಮನೆಯನ್ನ ಸೇರ್ಕೋಬಹುದು ಅನ್ನುವಂಥ ಆಲೋಚನೆಯೊಂದಿಗೆ ಆ ಶಾನುಭೋಗರು ಏನ್ ಮಾಡಿದ್ರು, ಅವರು ಕಾಡಿನ ದಾರಿಯಿಂದ ಹೋಗೋದಕ್ಕೆ ಪ್ರಯತ್ನವನ್ನು ಪಟ್ಟರು. ಆ ಸಂದರ್ಭದಲ್ಲಿ ಅಲ್ಲೇ ಒಂದು ಹಸಿದಂತಹ ಹುಲಿ ಶಾನುಭೋಗರನ್ನ ಕಂಡು ಅವ್ರನ್ನ ತಿನ್ಬೇಕು ಅಂತ ಬಯಸ್ತು. ಹಾಗೆ ತಿನ್ಬೇಕು ಅಂತ ಅನ್ಕೊಂಡಾಗ ಆ ಹುಲಿಗೆ ಒಂದು ಸಮಸ್ಯೆ ಬಂತು, ಒಂದು ತೊಂದರೆ ಆಯಿತು, ಒಂದು ಕೊರತೆ ಇತ್ತು. ಏನು ಕೊರತೆ ಅಂತಂದ್ರೆ, ಶಾನುಭೋಗರು ಆ ಹುಲಿಗೆ ಅಭಿಮುಖವಾಗಿ ಹೋಗ್ತಾ ಇರಲಿಲ್ಲ, ಅವರು ಅದಕ್ಕೆ ವಿಮುಖವಾಗಿ ಹೋಗ್ತಾ ಇದ್ರು. ಆ ಹುಲಿಗೆ ಬೆನ್ನನ್ನ ತೋರಿಸಿ ಮುಂದಕ್ಕೆ ಹೋಗ್ತಾ ಇದ್ರು ಅಲ್ವಾ. ಸೊ ಬೆನ್ನನ್ನ ತೋರಿಸಿ ಮುಂದಕ್ಕೆ ಹೋಗುವಾಗ ಹುಲಿ ಬೇಕಿದ್ರೆ ಶಾನುಭೋಗರ ಮೇಲೆ ಅದು ದಾಳಿಯನ್ನ ಮಾಡಿ ಅವರನ್ನ ಕೊಂದು ತಿನ್ಬೋದಾಗಿತ್ತು. ಆದ್ರೆ ಭಾರತ ದೇಶದ ಹುಲಿ, ಭರತನಂತಹ ರಾಜ ಹುಟ್ಟಿದಂತ ದೇಶದ ಹುಲಿ ಅಲ್ವಾ. ಹಾಗಾಗಿ ಈ ದೇಶದ ಹುಲಿಗಳು ತಮ್ಮ ಶತ್ರುವನ್ನೇ ಆಗಿರಲಿ ಅದು ಬೆನ್ನು ತೋರಿಸಿ ಹೋಗುವಂತ ಸಂದರ್ಭದಲ್ಲಿ ದಾಳಿಯನ್ನ ಮಾಡಿ ಅವರನ್ನ ಕೊಲ್ಲೋದಿಲ್ಲ ಅನ್ನುವಂಥ ವಿಷಯವನ್ನು ನಾವು ಚರ್ಚೆ ಮಾಡಿದ್ವಿ. ಈಗ ಮುಂದೆ ಹುಲಿ ಏನಾದರೂ ಶಾನುಭೋಗರನ್ನ ಹಿಡಿತ ಅಥವಾ ಶಾನುಭೋಗರನ್ನ ಕೊಂದಾಕ ಅನ್ನೋದು ಪ್ರಶ್ನೆ. ಈಗ ಮುಂದಿನ ಭಾಗವನ್ನು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಆದ್ದರಿಂದ ಹುಲಿ ಹೇಗಾದರೂ ಮಾಡಿ ಶಾನುಭೋಗರಿಗೆ ಅಭಿಮುಖವಾಗಿ ಬರಬೇಕು. ಆದರೆ ಅವರನ್ನು ಹಾದು ಮುಂದೆ ಹೋಗುವುದು ಕಷ್ಟ. ನಿಶ್ಶಬ್ದವಾಗಿ ಅವನ ಹಿಂದೆಯೇ ನಡೆದು ಆನಂತರ ಅವನ ಮುಂಭಾಗಕ್ಕೆ ನೆಗೆದು ಕೂಡಲೇ ತಿರುಗಿ ಅವನ ಮೇಲೆ ಬೀಳಬೇಕು. ತನ್ನ ಬಡಬಂಧುವಾದ ಬೆಕ್ಕಿನಂತೆ ದೇಹವನ್ನ ಹುದುಗಿಸಿಕೊಂಡು ಹುಲಿ ಮೆಲ್ಲ ಮೆಲ್ಲನೆ ಶಾನುಭೋಗರ ಹತ್ತಿರ ಸರಿಯಿತು. ನೋಡಿ, ಈಗ ಹುಲಿ ಶಾನುಭೋಗರನ್ನ ಕೊಂದು ತಿನ್ಬೇಕು ಅಂತಂದ್ರೆ ಏನ್ ಮಾಡಬೇಕು, ಶಾನುಭೋಗರಿಗೆ ಅಭಿಮುಖವಾಗಿ ಅಂದ್ರೆ ಎದುರಿಗೆ ಶಾನುಭೋಗರ ಮುಖ ಕಾಣುವ ಹಾಗೆ ಹುಲಿ ಅವರ ಎದುರಿಗೆ ಬರಬೇಕು. ಆದ್ರೆ ಹಾಗೆ ತಕ್ಷಣಕ್ಕೆ ಬರೋದು ಕಷ್ಟವಾಗಿದೆ. ಅದಕ್ಕೆ ಹುಲಿ ಏನ್ ಮಾಡ್ತು ಅಂತಂದ್ರೆ, ಅದು ನಿಶ್ಶಬ್ದವಾಗಿ ಯಾವ ದಾರಿಯಲ್ಲಿ ಶಾನುಭೋಗರು ಸಾಕ್ತಾ ಇದ್ರೋ ಅದೇ ದಾರಿಯಲ್ಲಿ ಅವರ ಪಕ್ಕದಲ್ಲಿ ನಿಶ್ಶಬ್ದವಾಗಿ ತನ್ನ ಬಡಬಂಧುವಾಗಿರುವಂತಹ ಬೆಕ್ಕೇನಿದೆ, ಬೆಕ್ಕು ಯಾವ ರೀತಿ ತನ್ನ ಮೈಯನ್ನೆಲ್ಲ ಹುದುಗಿಸಿ ಕೂರುತ್ತೋ ಆ ರೀತಿ ಮೈಯನ್ನೆಲ್ಲ ಅದು ಹುದುಗಿಸಿ ಮೈಯನ್ನೆಲ್ಲ ದೇಹವನ್ನ ಸಣ್ಣದಾಗಿ ಮಾಡಿಕೊಂಡು ನಿಧಾನವಾಗಿ ಆ ಶಾನುಭೋಗರ ಪಕ್ಕದಲ್ಲೇ ಸರಿತಾ ಮುಂದಕ್ಕೆ ಹೋಗುವಂತ ಪ್ರಯತ್ನವನ್ನ ಮಾಡ್ತಾರೆ. ಮುಂದೆ ಇತ್ತ ಶಾನುಭೋಗರಿಗೆ ಇದ್ದಕ್ಕಿದ್ದ ಹಾಗೆ ಮನಸ್ಸಿನಲ್ಲಿ ಅಳುಕು ಹುಟ್ಟಿತು. ಪಂಚೇಂದ್ರಿಯಗಳಿಗೆ ಗೋಚರವಾಗದಿರುವಂತಹ ಅಪಾಯವನ್ನು ಸೂಚಿಸುವ 6ನೆಯ ಇಂದ್ರಿಯ ಹೊಂದಿದೆ ಎಂದು ಬಲ್ಲವರು ಹೇಳುತ್ತಾರೆ. ನೋಡಿ, ಈ ಕಡೆ ಶಾನುಭೋಗರಿಗೆ ಏನಾಯ್ತು ಅಂದ್ರೆ, ಇದ್ದಕ್ಕಿದ್ದ ಹಾಗೆ ಮನಸ್ಸಲ್ಲಿ ಏನೋ ಒಂದು ಅಳುಕು ಹುಟ್ಟಿದ ಹಾಗಾಯಿತು, ಭಯ ಪ್ರಾರಂಭ ಆಯಿತು, ಹೆದರಿಕೆ ಪ್ರಾರಂಭ ಆಯಿತು. ಹಾಗೆ ಪಂಚೇಂದ್ರಿಯಗಳು ಅಂತ ನಮ್ಮಲ್ಲಿ ಏನಿದಾವೆ, ಪಂಚೇಂದ್ರಿಯಗಳು ಅಂದ್ರೆ ಪಂಚವಾದ ಪ್ಲಸ್ ಇಂದ್ರಿಯಗಳು. ನೋಡಿ, ಪಂಚವಾದ ಪ್ಲಸ್ ಇಂದ್ರಿಯಗಳು, ಪಂಚೇಂದ್ರಿಯಗಳು ಯಾವ ಸಮಾಸ ಆಗುತ್ತೆ, ದ್ವಿಗು ಸಮಾಸ ಆಗುತ್ತೆ. ಪಂಚವಾದ ಇದು ಸಂಖ್ಯಾವಾಚಕ, ಇಂದ್ರಿಯಗಳು ನಾಮಪದ. ಸಂಖ್ಯಾವಾಚಕ ಮತ್ತು ನಾಮಪದಗಳು ಸೇರಿದಾಗ ಅದು ದ್ವಿಗು ಸಮಾಸ ಆಗುತ್ತೆ. ಅಂದ್ರೆ ಪಂಚೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ, ಇವಕ್ಕೆ ನಾವು ಪಂಚೇಂದ್ರಿಯಗಳು ಅಂತ ಕರಿತೀವಿ. ಈ ಪಂಚೇಂದ್ರಿಯಗಳಿಗೂ ಕೂಡ ಹೊಳಿದೇ ಇರುವಂತಹ ನಮ್ಮಲ್ಲಿ ಇನ್ನೂ ಒಂದು ಅಂಗ ಇದೆ. ಆ ಅಂಗಕ್ಕೆ ನಾವೆಂತ ಕರಿತೀವಿ ಅಂದ್ರೆ, ಅದಕ್ಕೆ ನಾವು 6th ಸೆನ್ಸ್ ಅಂತ ಕರಿತೀವಿ, 6ನೇ ಇಂದ್ರಿಯ. ಸೊ ಅದು ನಮ್ಮ ದೇಹದಲ್ಲಿ ಇರೋದಿಲ್ಲ, ಆದರೆ ಅದು ನಮ್ಮ ಆಲೋಚನೆ. ಈ 5 ಅಂಗಗಳಿಗೆ ಗೊತ್ತಾಗಿರುವಂತ ವಿಷಯ ಆ ಅಂಗಕ್ಕೆ ಗೊತ್ತಾಗುತ್ತಂತೆ. ಹೀಗೆ ಬಲ್ಲವರು ಹಾಗೆ ತಿಳಿದವರು ಹೇಳ್ತಾರೆ. ಸೊ ಅವರ 6th ಸೆನ್ಸಿಗೆ ಅಥವಾ ಅವರ 6ನೇ ಅಂಗಕ್ಕೆ ಗೊತ್ತಾಯಿತು ಏನಂತ, ತನ್ನ ಹಿಂದೆ ಒಂದು ಹುಲಿ ಬರ್ತಾ ಇದೆ ಅಂತ. ಹಾಗೆ ಶಾನುಭೋಗರಲ್ಲಿ ಆ ಇಂದ್ರಿಯ ಜಾಗೃತವಾಗಿ ಹುಲಿ ಬಂದದ್ದು ಅವರಿಗೆ ತಿಳಿಯಿತು. ಶಾನುಭೋಗರಿಗೆ ತಮ್ಮ 6th ಸೆನ್ಸ್ನ ಮೂಲಕ, 6ನೇ ಅಂಗದ ಮೂಲಕ ತನ್ನ ಹಿಂದೆ ಒಂದು ಹುಲಿ ಇದೆ ಅಂತಕ್ಕಂಥ ವಿಷಯ ಅವರಿಗೆ ಗೊತ್ತಾಯಿತು. ಹುಲಿಯೇ ಆದರೂ ಅದು ಹಿಂದಿನಿಂದ ಮೇಲೆ ಬೀಳುವುದಿಲ್ಲ ಎಂದು ಶಾನುಭೋಗರು ಬಲ್ಲರು. ಹುಲಿಗೆ ಹೊಳೆದ ಯೋಚನೆಯೇ ಅವರಿಗೂ ಹೊಳೆಯಿತು. ಈಗ
ಶಾನುಭೋಗನಿಗೆ ಗೊತ್ತಾಯಿತು ತನ್ನ ಹಿಂದೆ ಒಂದು ಹುಲಿ ಬರ್ತಾ ಇದೆ ಅಂತ. ಆಗ ಶಾನುಭೋಗನಿಗೆ ಒಂದು ವಿಷಯ ಗೊತ್ತಿತ್ತು, ಏನು ಅಂತಂದ್ರೆ ಒಂದು ಪಕ್ಷ ನನ್ನ ಹಿಂದೆ ಬರ್ತಾ ಇರೋದು ಹುಲಿನೇ ಆಗಿದ್ರು ಕೂಡ ಒಂದಂತೂ ನಿಜ, ಏನು ಅದು ಹಿಂದಿನಿಂದ ಬಂದು ನನ್ನ ಮೇಲೆ ದಾಳಿ ಮಾಡೋದಿಲ್ಲ. ನಾನು ಬೆನ್ನನ್ನು ತೋರಿಸಿ ಹೋಗ್ತಾ ಇದ್ದೀನಿ, ಇಂಥ ಸಂದರ್ಭದಲ್ಲಿ ಅದು ನನ್ನ ಬೆನ್ನಿನ ಹಿಂದಿನಿಂದ ಬಂದು ದಾಳಿಯನ್ನ ಮಾಡಲ್ಲ, ಅದು ನನ್ನನ್ನು ಕೊಲ್ಲಬೇಕು ಅಂತ ಅನ್ಕೊಂಡ್ರೆ ಅದು ನನ್ನ ಮುಂದಕ್ಕೆ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಇತ್ತು. ಈಗ ಹುಲಿಗೆ ಏನು ಯೋಚನೆ ಬಂತೋ ಅದೇ ಯೋಚನೆ ಶಾನುಭೋಗರಿಗೆ ಬಂತು. ಹುಲಿಗೆ ಏನು ಯೋಚನೆ ಬಂತು, ಶಾನುಭೋಗರನ್ನ ಕೊಲ್ಲಬೇಕು ಅಂತಂದ್ರೆ ಶಾನುಭೋಗರ ಎದುರಿಗೆ ಬರಬೇಕು ಅಂತ ಅನ್ನಿಸ್ತು. ಈಗ ಶಾನುಭೋಗರು ಏನು ಯೋಚನೆ ಮಾಡಿದ್ರು, ಹುಲಿ ನನ್ನನ್ನು ಕೊಲ್ಲಬಾರ್ದು ಅಂತಂದ್ರೆ ನಾನು ಹುಲಿಗೆ ಮುಖವನ್ನ ತೋರಿಸಬಾರ್ದು, ಹುಲಿಗೆ ನಾನು ವಿಮುಖವಾಗಿ ಬೆನ್ನನ್ನ ತೋರಿಸಿ ನಾನು ಹೋಗ್ತಾ ಇರಬೇಕು, ಆವಾಗ ನಾನು ಉಳಿಯುವಂತ ಸಾಧ್ಯತೆ ಇದೆ ಅನ್ನುವಂಥ ವಿಷಯ ಗೊತ್ತಾಯಿತು. ಹಾಗೆ ಹುಲಿ ಹತ್ತಿರ ಬಂದು ನೆಗೆಯಿತು. ಅದು ತಮ್ಮ ತಲೆಯ ಮೇಲೆ ಬರುವ ವೇಳೆಗೆ ಸರಿಯಾಗಿ ಶಾನುಭೋಗರು ಸ್ವಲ್ಪ ಬಾಗಿದರು. ನೋಡಿ, ಹುಲಿ ನಿಧಾನವಾಗಿ ತನ್ನ ದೇಹವನ್ನು ಹುದುಗಿಸಿಕೊಂಡು ಆ ಶಾನುಭೋಗರ ಪಕ್ಕದಲ್ಲೇ ಸಾಕ್ತಾ ಇತ್ತು. ಈಗ ಸಮಯವನ್ನು ನಾವು ನೋಡಿ ಏನ್ ಮಾಡ್ತು ಅಂದ್ರೆ ಶಾನುಭೋಗರ ತಲೆಯ ಮೇಲಿನಿಂದ ಹಾರಿ ಮುಂದಕ್ಕೆ ಬಂದ್ರೆ ಶಾನುಭೋಗರ ಮುಖ ಕಾಣುತ್ತೆ, ಅವಾಗ ಅವ್ರ ಮೇಲೆ ದಾಳಿಯನ್ನ ಮಾಡಬಹುದು. ಸೊ ಈಗ ಆ ಹುಲಿ ಯಾವಾಗ ಶಾನುಭೋಗರ ತಲೆಯ ಮೇಲಿಂದ ಹಾರ್ತು ಅವಾಗ ಶಾನುಭೋಗರು ಏನ್ ಮಾಡಿದ್ರು, ಸ್ವಲ್ಪ ತಲೆಯನ್ನ ತರಿಸಿದ್ರು, ಬಗ್ಗಿಕೊಂಡು ಏನ್ ಮಾಡಿದ್ರು ಅಂತಂದ್ರೆ ಹುಲಿ ನೆಲಕ್ಕೆ ಇಳಿದು ತಮ್ಮ ಕಡೆಗೆ ತಿರುಗುವುದರೊಳಗೆ ಅವರು ಹಿಂದಿರುಗಿ ಬಂದ ದಾರಿಯಲ್ಲೇ ಪುನಃ ನಡೆದರು. ಈಗ ಹುಲಿ ಏನ್ ಮಾಡಬೇಕು, ಮೇಲಿಂದ ಹಾರಿದಾಗ ಹಾರಿ ಅದು ನೆಲಕ್ಕೆ ಇಳಿಯುತ್ತೆ, ನೆಲಕ್ಕೆ ಇಳಿದು ಅದು ಶಾನುಭೋಗರ ಕಡೆ ತಿರುಗಬೇಕು ಅಲ್ವಾ. ಸೊ ಹಾಗೆ ತಿರುಗುವ ಅಷ್ಟರಲ್ಲೇನೆ ಶಾನುಭೋಗರು ಕೂಡ ಏನ್ ಮಾಡಿದ್ರು ಅಂತಂದ್ರೆ ತಾವು ಹುಲಿಯ ಕಡೆ ಏನ್ ಹೋಗ್ತಾ ಇದ್ರು, ಮುಂದಕ್ಕೆ ಹೋಗ್ತಾ ಇದ್ರು, ತಕ್ಷಣ ಹಿಂದಕ್ಕೆ ತಿರುಗಿ ಯಾವ ದಾರಿಯಿಂದ ಬರ್ತಾ ಇದ್ರು ಅದೇ ದಾರಿಯ ಕಡೆಗೆ ಹೋಗೋದಕ್ಕೆ ಪ್ರಾರಂಭ ಮಾಡಿದ್ರು. ಈಗ ಪುನಃ ಹುಲಿಗೆ ಶಾನುಭೋಗರ ಮುಖ ಕಾಣ್ತಾ ಇದೆಯೋ ಅಥವಾ ಅವರ ಬೆನ್ನು ಕಾಣ್ತಾ ಇದೆ, ಅವರ ಬೆನ್ನೇ ಕಾಣ್ತಾ ಇದೆ. ನೋಡಿ ಮುಂದೆ, ಹುಲಿ ಕತ್ತೆತ್ತಿ ನೋಡಿದರೆ ಶಾನುಭೋಗರು ಮತ್ತೆ ತನ್ನ ಕಡೆಗೆ ಬೆನ್ನು ತಿರುಗಿಸಿದ್ದಾರೆ. ಈಗ ಹುಲಿ ಏನ್ ಮಾಡ್ತು, ಅದು ಹಾರಿ ಆ ಕೆಳಗೆ ಇಳಿದು ತನ್ನ ಮುಖವನ್ನ ಎತ್ತಿ ನೋಡಿದ್ರೆ ಮತ್ತೆ ಶಾನುಭೋಗರು ತಮ್ಮ ಬೆನ್ನನ್ನ ಹುಲಿಯ ಕಡೆಗೆ ತಿರುಗಿಸಿಕೊಂಡು ಪುನಃ ಬಂದಂತ ದಾರಿಯಲ್ಲಿ ವಾಪಸ್ ಹೋಗ್ತಾ ಇದ್ದಾರೆ. ಹುಲಿಯ ಮುಖ ಪೆಚ್ಚಾಯಿತು, ಆದರೆ ಶಾನುಭೋಗರ ವಿಷಯದಲ್ಲಿ ಮೆಚ್ಚುಗೆಯೂ ಆಯಿತು. ತನಗೆ ಎದುರಾಳಿಯೇ ಸಿಕ್ಕಿದ್ದನೆಂಬ ಮೆಚ್ಚುಗೆ, ತಿಂದರೆ ಇಂಥವನನ್ನೇ ತಿನ್ನಬೇಕು ಎಂದುಕೊಂಡು ಮತ್ತೊಂದು ಬಾರಿ ನೆಗೆಯಿತು. ನೋಡಿ, ಯಾವಾಗ ಶಾನುಭೋಗರು ಹಿಂದಕ್ಕೆ ತಿರುಗಿ ಪುನಃ ಹುಲಿಗೆ ವಿಮುಖರಾಗಿ ಹೋಗ್ತಾ ಇದ್ದಾರೆ, ಬೆನ್ನು ತೋರಿಸಿ ಹೋಗ್ತಾ ಇದ್ದಾರೆ, ಆವಾಗ ಹುಲಿಗೆ ತಾನು ಮಾಡುವಂತ ವ್ಯರ್ಥ ಪ್ರಯತ್ನ ಏನಿದೆ ಆ ಪ್ರಯತ್ನದ ಬಗ್ಗೆ ಅಥವಾ ಶಾನುಭೋಗರ ಜಾಣ್ಮೆಯ ಬಗ್ಗೆ ಅದಕ್ಕೆ ಮೆಚ್ಚುಗೆ ಆಯಿತು. ಜೊತೆಗೆ ತನ್ನ ಮುಖ ಪೆಚ್ಚಾಯಿತು, ಅದಕ್ಕೇನೋ ಒಂದು ಅವಮಾನ ಆದಾಗಾಯಿತು. ಹಾಗೇನ್ ಮಾಡ್ತು, ಅದು ತನ್ನಷ್ಟಕ್ಕೆ ತಾನು ಹೇಳ್ಕೊಳ್ತು, ಶಾನುಭೋಗರನ್ನು ತಿಂದ್ರೆ ನಾನು ಶಾನುಭೋಗನಂತ ವ್ಯಕ್ತಿಯನ್ನೇ, ಇಂಥ ಜಾಣ್ಮೆಯನ್ನ ತೋರಿಸುವಂತ ವ್ಯಕ್ತಿಯನ್ನೇ, ಇಂಥ ಎದುರಾಳಿಯನ್ನೇ ನಾನು ಕೊಂದು ತಿನ್ಬೇಕು ಅನ್ನುವಂಥ ಒಂದು ಹಠ ಆ ಹುಲಿಯಲ್ಲಿ ಬಂತು. ಹೀಗಂದ್ಕೊಂಡು ಹುಲಿ ಏನ್ ಮಾಡ್ತು, ಮತ್ತೊಂದು ಬಾರಿ ನೆಗೆಯಿತು. ಶಾನುಭೋಗರ ತಲೆಯ ಮೇಲಿಂದ ಮತ್ತೊಂದು ಬಾರಿ ನೆಗೆಯಿತು. ಈ ಸಲವು ಹುಲಿಗೆ ಕಂಡದ್ದು ಶಾನುಭೋಗರ ಬೆನ್ನೆ. ಶಾನುಭೋಗರು ಕೂಡ ತಕ್ಷಣ ಏನ್ ಮಾಡಿದ್ರು, ಹುಲಿ ಯಾವಾಗ ತನ್ನ ತಲೆಯ ಮೇಲಿಂದ ನೆಗಿತೋ ತಕ್ಷಣ ಮತ್ತೆ ಅದಕ್ಕೆ ವಿಮುಖವಾಗಿ ಶಾನುಭೋಗರು ತನ್ನ ಬೆನ್ನನ್ನು ತಿರುಗಿಸಿ ಹೋಗ್ತಾ ಇದ್ದಾರೆ. ಅದಕ್ಕೆ ಒಂದು ಕಡೆ ಹಸಿವು, ಮತ್ತೊಂದು ಕಡೆ ತನ್ನ ಸ್ವಾಭಿಮಾನಕ್ಕೆ ಇಂಥ ಧಕ್ಕೆ ಬಂತಲ್ಲ ಎಂಬ ಯೋಚನೆ. ನೋಡ್ರಿ, ಹುಲಿಗೆ ಇಂಥ ಸಂಕಷ್ಟದಲ್ಲಿ ಇದೆ ಹುಲಿ. ಒಂದ್ ಕಡೆ ಹುಲಿಗೆ ಏನಾಗ್ತಾ ಇದೆ, ಹಸಿವಾಗ್ತಾ ಇದೆ, ತಕ್ಷಣಕ್ಕೆ ಅದಕ್ಕೆ ಆಹಾರ ಬೇಕು. ಇನ್ನೊಂದು ಕಡೆ ಸ್ವಾಭಿಮಾನ. ಏನು ಸ್ವಾಭಿಮಾನ? ಬೆನ್ನನ್ನ ತೋರಿಸಿ ಹೋಗುವಂತ ವ್ಯಕ್ತಿಯನ್ನ ನಾವು ಕೊಲ್ಲೋದಿಲ್ಲ ಅಂತಕ್ಕಂಥ ಸ್ವಾಭಿಮಾನ. ಆ ಸ್ವಾಭಿಮಾನದ ಪ್ರಶ್ನೆ ಕೂಡ ಬಂತು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ನಾಳೆ ಇತರ ವ್ಯಾಘ್ರಗಳೆದುರಿಗೆ ತನ್ನ ಗೌರವ ಎಷ್ಟಕ್ಕೆ ನಿಂತಿತು, ಮೇಲೆ ಬಿದ್ದೇ ಬಿಡಲೆ ಎಂಬ ಯೋಚನೆ ಅದರ ಮನಸ್ಸಿನಲ್ಲಿ ಹೊಳೆದು ಹೋಯಿತು. ಕ್ಷಣಕಾಲ ಅದರ ಮನಸ್ಸಿನಲ್ಲಿ ಗೊಂದಲ ಉಂಟಾಯಿತು. ನೋಡ್ರಿ, ಏನು ಯೋಚನೆ ಮಾಡ್ತಾ ಇದೆ, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಾ ಇದೆ. ಈ ಶಾನುಭೋಗ ತನ್ನ ಮುಖವನ್ನು ತೋರಿಸಿ ನನಗೆ ಎದುರು ಬರ್ತಾ ಇಲ್ಲಲ್ಲ, ಇದನ್ನ ಬೇಟೆಯಾಡೋದಕ್ಕೆ ಕೊಂದು ಹಾಕೋದಕ್ಕೆ ನನಗೆ ಆಗ್ತಾ ಇಲ್ಲಲ್ಲ, ಈ ವಿಷಯ ನಾವು ನಾಳೆ ಇತರ ವ್ಯಾಘ್ರಗಳಿಗೆ, ಅಂದ್ರೆ ನಮ್ಮ ಹುಲಿ ಏನು ಇತರ ಹುಲಿಗಳೇನಿದ್ದಾವೆ ಆ ಹುಲಿಗಳಿಗೆ ಇವತ್ತು ರಾತ್ರಿ ಈ ರೀತಿ ಈತನ ಜೊತೆಗೆ ಆಯ್ತಂತೆ, ಆ ಶಾನುಭೋಗರನ್ನ ಕೊಲ್ಲೋದಕ್ಕೆ ಈಗ ಆಗಲಿಲ್ಲಂತೆ ಅನ್ನುವಂಥ ವಿಷಯ ಏನಾದ್ರು ಅವ್ರಿಗೆ ಗೊತ್ತಾದ್ರೆ, ಬೇರೆ ಹುಲಿಗಳಿಗೆ ಗೊತ್ತಾದ್ರೆ, ಆ ಹುಲಿಗಳ ಸಮುದಾಯದಲ್ಲಿ ನನ್ನ ಮರ್ಯಾದೆ
ಅಂತ ಯೋಚನೆ ಮಾಡಿದ್ರು. ತಕ್ಷಣ ಅದರ ಮನಸ್ಸಲ್ಲಿ ಗೊಂದಲ ಶುರುವಾಯಿತು. ಧರ್ಮ ಅಧರ್ಮನೆಲ್ಲ ಬಿಟ್ಟು ಆ ಮುಖ ಅಥವಾ ಬೆನ್ನು ಅನ್ನೋದನ್ನ ನೋಡದೆ ನೇರವಾಗಿ ಆತನ ಮೇಲೆ ಬಿದ್ದು ಆತನನ್ನ ಕೊಂದು ಹಾಕುವ ಅಂತ ಯೋಚನೆ ಮಾಡಿತು. ಇಂಥ ಆಲೋಚನೆಗಳಿಂದ ಹುಲಿಗೆ ಕ್ಷಣಕಾಲ ಗೊಂದಲ ಉಂಟಾಯಿತು. ಆದರೆ ಆ ಗೊಂದಲ ಕ್ಷಣಕಾಲಕ್ಕಿಂತಲೂ ಹೆಚ್ಚಾಗಿ ನಿಲ್ಲಲಿಲ್ಲ. ಅದು ಸತ್ವಂಶದಲ್ಲಿ ಜನಿಸಿದ ಹುಲಿ. ಖಂಡವಿದೆಕೋ, ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ ಎಂದು ಆ ಹಸು ಆಹ್ವಾನ ಕೊಟ್ಟಾಗ ತನ್ನ ಅಜ್ಜ ಬಾಯಿ ಚಪ್ಪರಿಸಿಕೊಂಡು ಹಸುವನ್ನು ತಿನ್ನಬಹುದಾಗಿತ್ತು. ಆದರೂ ಆ ಹುಲಿರಾಯ ಸತ್ಯವ್ರತೆಯಾದ ಪುಣ್ಯಕೋಟಿಯನ್ನು ತಿನ್ನಲಲ್ಲದೆ ಪ್ರಾಣ ಬಿಡಲಿಲ್ಲವೇ? ನೋಡಿ, ಇಲ್ಲಿ ಆ ಹುಲಿಗೆ ಒಂದು ಗೊಂದಲ ಬಂತು ಅಂತ ನಾವು ಹೇಳಿದ್ವಿ ಮೇಲಿನ ಸ್ಟಾನ್ಸ್ನಲ್ಲಿ. ಏನು ಗೊಂದಲ? ಧರ್ಮ ಅಧರ್ಮವನ್ನೆಲ್ಲ ನೋಡೋದನ್ನ ಬಿಟ್ಟು ಹಸುವನ್ನ ಹಿಂಗಿಸ್ಕೋಬೇಕು, ಬೇರೆ ಹುಲಿಯ ಸಮುದಾಯದಲ್ಲಿ ನನ್ನ ಮರ್ಯಾದೆಯನ್ನು ಉಳಿಸ್ಕೋಬೇಕು, ಅದಕ್ಕೆ ಬೆನ್ನಾದ್ರೂ ಪರವಾಗಿಲ್ಲ, ಹಾರ್ ಬಿಡ್ಲ, ಕೊಂದು ಬಿಡ್ಲ ಅನ್ನೋಂಥ ಆಲೋಚನೆ ಬಂತು. ಆ ಆಲೋಚನೆ ಹೆಚ್ಚು ಹೊತ್ತು ನಿಲ್ಲೇ ಇಲ್ಲ. ತಕ್ಷಣಕ್ಕೆ ಆ ಆಲೋಚನೆ ಹೊರಟೋಗಿದೆ. ಯಾಕೆ ಅಂತಂದ್ರೆ ಈ ಹುಲಿ ಏನಿದೆ ಇದು ಸದ್ವಂಶದಲ್ಲಿ ಹುಟ್ಟಿರುವಂತಹ ಹುಲಿ. ಎಂತ ವಂಶ? ಸದ್ವಂಶದಲ್ಲಿ ಹುಟ್ಟಿರುವಂತಹ ಹುಲಿ. ಈ ಪದವನ್ನು ಬಿಡಿಸೋದ್ರೆ ಏನಾಗುತ್ತೆ ನೋಡಿ, ಸತ್ ಪ್ಲಸ್ ವಂಶ, ಸತ್ ಪ್ಲಸ್ ವಂಶ, ಸದ್ವಂಶ. ಇದು ಜಸ್ತ್ವ ಸಂಧಿಗೆ ಬರುವಂತ ಒಂದು ಉದಾಹರಣೆ. ನೋಡಿ ಮುಂದೆ, ಈಗ ಆ ಸದ್ವಂಶದಲ್ಲಿ ಹುಟ್ಟಿರುವಂತಹ ಹುಲಿ ಏನಿದೆ, ಆ ಹುಲಿಯ ಅಜ್ಜ ಒಂದು ಹುಲಿ ಇತ್ತು. ಆ ಹುಲಿಯ ಹೆಸರು ಅರ್ಬುತ. ಅರ್ಬುತ ಅನ್ನುವಂತ ಒಂದು ಹುಲಿ ಇತ್ತು. ನೀವು ಈ ಕಥೆಯನ್ನ ಕೇಳಿರ್ಬೋದು. ಬಾಲ್ಯದಿಂದಲೂ ಕೂಡ ನೀವು ಈ ಕಥೆಯನ್ನ ಕೇಳ್ತಾನೆ ಬರ್ತಾ ಇದ್ದೀವಿ. ಅದು ನಾವು ಪುಣ್ಯಕೋಟಿ ಹಸುವಿನ ಕಥೆ ಅಂತ ಕರೀತೇವೆ. ಪುಣ್ಯಕೋಟಿ ಹಸು ಏನ್ ಮಾಡುತ್ತೆ, ಒಂದ್ಸಲ ಈ ತರ ಹಸುಗಳ ಜೊತೆಗೆ ಅದು ಮೇಯಲಿಕ್ಕೆ ಅಂತ, ಆಹಾರಕ್ಕಾಗಿ ಮೇಯಲಿಕ್ಕೆ ಅಂತ ಹೋದಾಗ ಹೋಗಿ ಪುನಃ ವಾಪಸ್ಸು ಬರುವಾಗ ಸಂಜೆ ಆಗೋಗುತ್ತೆ. ಎಲ್ಲ ಹಸುಗಳು ಈಗಾಗಲೇ ಮನೆಯನ್ನ ತಲುಪಿರ್ತವೆ. ಆ ಹಸು ಒಂದೇ ಬರ್ತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ಹಸಿದುಕೊಂಡಿರುವಂತಹ ಒಂದು ಹೆಬ್ಬುಲಿ ಏನ್ ಮಾಡುತ್ತೆ, ಅರ್ಬುತ ಅನ್ನುವಂತಹ ಹೆಬ್ಬುಲಿ ಆ ಹಸುವಿನ ಮುಂದೆ ನಿಲ್ಲುತ್ತೆ, ಕೊಲ್ಲಬೇಕು ಅನ್ನುತ್ತೆ. ಆವಾಗ ಆ ಹಸು ಆ ಹುಲಿರಾಯನ ಕೇಳುತ್ತೆ, ನನ್ನ ಮನೆಯಲ್ಲಿ ನನ್ನ ಕಂದನನ್ನ ಬಿಟ್ಟು ಬಂದಿದ್ದೀನಿ, ಆ ಕಂದನಿಗೆ ಹಾಲನ್ನ ಉಣಿಸಿ ಮತ್ತೆ ಪುನಃ ವಾಪಸ್ ಬಂದ್ಬಿಡ್ತೀನಿ, ಹಾಗಾಗಿ ನನ್ನನ್ನ ಒಂದು ಕ್ಷಣಕಾಲ ಬಿಟ್ಟು ಕಳಿಸು ಅಂತ ಬೇಡ್ತಾರೆ. ಸೊ ಈಗ ಬೇಡ್ಕೊಂಡಾಗ ಅವ್ರ ಮಧ್ಯೆ ಸಾಕಷ್ಟು ಸಂಭಾಷಣೆ ಆಗುತ್ತೆ, ಮಾತುಕತೆ ಆಗುತ್ತೆ. ಕೊನೆಗೆ ಹುಲಿ ಒಪ್ಕೊಂಡು ಸರಿ ಆಯ್ತು, ನೋಡೋಣ, ನೀನು ಎಷ್ಟು ಸತ್ಯವ್ರತೆ ಆಗಿದೆಯಾ, ನೋಡೇ ಬಿಡ್ತೀನಿ, ಹೋಗು ಅಂತ ಕಳಿಸ್ಕೊಡುತ್ತೆ. ಹಾಗೆ ಆ ಪುಣ್ಯಕೋಟಿ ಹಸು ಮನೆಗೆ ಹೋಗುತ್ತೆ. ಅದು ಕಂದನಿಗೆ ಹಾಲನ್ನು ಉಣಿಸುತ್ತೆ. ಅದು ಕಂದನಿಗೆ ಸಾಕಷ್ಟು ಬುದ್ಧಿ ಮಾತುಗಳನ್ನ ಹೇಳುತ್ತೆ. ಹೇಳಿ ಪುನಃ ವಾಪಸ್ಸು ಬರುತ್ತೆ ಎಲ್ಲಿಗೆ? ಆ ಅರ್ಬುತ ಅನ್ನುವಂಥ ಹುಲಿಯ ಬಳಿಗೆ. ಸೊ ಹೀಗೆ ಬಂದಂತ ಹಸುವನ್ನ ನೋಡಿದಂತ ಈ ಹುಲಿರಾಯ ಏನಿದ್ದಾನೆ, ಅರ್ಬುತ ಅನ್ನುವಂಥ ಹುಲಿರಾಯ, ಆತನಿಗೆ ಆ ಹಸುವಿನ ಬಗ್ಗೆ ಮರುಕ ಹುಟ್ಟುತ್ತೆ. ಹಾಗೆ ಆ ಹಸುವಿನ ಸತ್ಯತೆ ಏನಿದೆ ಅಥವಾ ಹಸುವಿನಲ್ಲಿರುವಂತಹ ಆ ಕೊಟ್ಟ ಮಾತಿಗೆ ತಪ್ಪದಂತಹ ಒಂದು ಗುಣ ಏನಿದೆ, ಆ ಗುಣವನ್ನು ನೋಡಿ ಈ ಹುಲಿಗೆ ತನ್ನ ಬಗ್ಗೆ ತನಗೆ ಒಂದು ಅಸಮಾಧಾನ ಉಂಟಾಗತ್ತೆ. ಆ ಹುಲಿ ಆ ಹಸುವನ್ನ ಕೊಲ್ಲದೆ ಆ ಬೆಟ್ಟದ ಮೇಲಿಂದ, ಗುಡ್ಡದ ಮೇಲಿಂದ ಜಿಗಿದು ತನ್ನ ಪ್ರಾಣವನ್ನ ಕೊಡುತ್ತೆ. ನೋಡಿ, ಇಂತಹ ಹುಲಿಗಳು ಹುಟ್ಟಿರುವಂತಹ ವಂಶದಲ್ಲಿ ಹುಟ್ಟಿರುವಂಥದ್ದು ಈಗ ಈ ಪಾಠದಲ್ಲಿರುವಂತಹ ಹುಲಿ. ಸೊ ಈಗ ತನ್ನ ತಾತ ಏನಾದರೂ ಅವತ್ತು ಸ್ವತಃ ಹಸುನೆ ಬಂದಿತ್ತು. ಏನಂತ ಬಂದಿತ್ತು? ಖಂಡವಿದೆಕೋ, ಆಮೇಲೆ ಮಾಂಸವಿದೆಕೋ, ಗುಂಡಿಗೆಯಲ್ಲಿ ಬಿಸಿ ರಕ್ತವಿದೆಕೋ, ಈಗ ನಾನು ಬಂದಿದ್ದೀನಿ, ನನ್ನನ್ನು ಕೊಂದು ತಿನ್ಬಿಡು, ನಿನ್ನ ಹಸುವನ್ನ ಹಿಂಗಿಸ್ಕೋ ಅಂತ ಅವತ್ತು ಆ ಹಸು ಬಂದಿತ್ತು. ಆ ಸಂದರ್ಭವನ್ನು ಬಳಸಿಕೊಂಡು ಹಸುವನ್ನ ಕೊಂದು ಹಾಕಬಹುದಾಗಿತ್ತು. ಆದ್ರೆ ತನ್ನ ತಪ್ಪಿನ ಅರಿವಾಗಿದ್ದರಿಂದ ಆ ಹಸುವಿನ ಗುಣವನ್ನು ನೋಡಿ ಅಲ್ಲಿ ನೊಂದುಕೊಂಡಂತಹ ಹುಲಿ ಸ್ವತಃ ಪ್ರಾಣವನ್ನ ಕೊಟ್ಟಿರಲಿಲ್ವ? ಅಂತ ವಂಶದಲ್ಲಿ ಹುಟ್ಟಿದಂತಹ ಹುಲಿ ನಾನಿವತ್ತೇನಾದ್ರೂ ಈ ಶಾನುಭೋಗರಿಗೆ ಬೆನ್ನ ಹಿಂದಿನಿಂದ ದಾಳಿ ಮಾಡಿಕೊ ಅಂದ್ರೆ ನನ್ನ ವಂಶದ ಹೆಸರೇನಾಗುತ್ತೆ ಅಂತ ಆಲೋಚನೆ ಮಾಡಿ. ಹಾಗೆ ಮುಂದೆ ನೋಡಿ, ಆ ಪವಿತ್ರ ಕಥೆ ಸುವರ್ಣಾಕ್ಷರದಲ್ಲಿ ಲಿಖಿತವಾಗಿ ಇಂದಿಗೂ ಹುಲಿಗಳಿಗೂ ಹಸುಗಳಿಗೂ ಆದರ್ಶವಾಗಿಲ್ಲವೇ? ನೋಡಿ, ಆ ಕಥೆ ಯಾವುದೋ ಕಾಲದಲ್ಲಿ ನಾವು ಕೇಳಿರುವಂತಹ ಕಥೆ, ಯಾವುದೋ ಕಾಲದಲ್ಲಿ ನಡೆದಿರಬಹುದಾಗಿರುವಂತಹ ಕಥೆ. ಆ ಕಥೆ ಇವತ್ತಿಗೂ ಕೂಡ ಹಸುಗಳಿಗೆ ಹಾಗೂ ಹುಲಿಗಳಿಗೆ ಒಂದು ಆದರ್ಶವಾಗಿರುವಂತಹ ಒಂದು ಕಥೆಯಾಗಿದೆ. ಅಂತ ಹುಲಿಯ ಮೊಮ್ಮಗನಾಗಿ ಹುಟ್ಟಿ ತಾನು ಅಧರ್ಮಕ್ಕೆ ಕೈ ಹಾಕುವುದೇ? ನೋಡಿ, ಅಂತ ಹುಲಿ ಯಾವುದು? ಅರ್ಬುತ ಅನ್ನೋದು ಅಂತ ಒಂದು ಆದರ್ಶವಾಗಿರುವಂತಹ ಹುಲಿಯ ವಂಶದಲ್ಲಿ ಹುಟ್ಟಿರುವಂತ ನಾನು, ಆ ಹುಲಿಯ ಮೊಮ್ಮಗನಾಗಿರುವಂತ ನಾನು ಇವತ್ತು ಅಧರ್ಮದ ಕೈಗೆ ಹಾಕುವುದು. ಹಾಗೆ ಹಸುವಾಗ್ತಾ ಇದೆ ಅಂತಂದು ಬೆನ್ನು ತೋರಿಸಿ ಹೋಗ್ತಾ ಇರುವಂತಹ ಶಾನುಭೋಗರ ಮೇಲೆ ದಾಳಿ ಮಾಡ್ಬೇಕಾ ಅಂತ ಯೋಚನೆ ಮಾಡಿದ್ರು. ಜೊತೆಗೆ ಆ ಸಂದರ್ಭದಲ್ಲಿ
ಹುಲಿಗೆ ಭಗವದ್ಗೀತೆಯ ನೆನಪಾಯಿತು. ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಏನಂತ, ಸ್ವಧರ್ಮೇ ನಿಧನಂ ಶ್ರೇಯ. ಬೈಬಲ್ ನೆನಪಿಗೆ ಬಂದು ಸೈತಾನ ಹಿಂದಿರುಗು ಎಂದುಕೊಂಡಿತು. ಈಗ ಭಗವದ್ಗೀತೆ ಏನ್ ಹೇಳುತ್ತೆ, ಸ್ವಧರ್ಮೇ ನಿಧನಂ ಶ್ರೇಯ. ಧರ್ಮವಂತನಾಗಿರುವಂತನು ತಾಳ್ಮೆಯಿಂದ ನಡೆದುಕೊಳ್ತಾನೆ. ಸ್ವಧರ್ಮ, ಧರ್ಮವನ್ನ ಪಾಲನೆ ಮಾಡುವಂತನು, ತನ್ನದಾಗಿರುವಂತ ಧರ್ಮವನ್ನ ಪಾಲನೆ ಮಾಡುವಂತನು, ಸ್ವಧರ್ಮವನ್ನ ಪಾಲನೆ ಮಾಡುವಂತನು ನಿಧಾನವಾಗಿ ಆತ ತಾಳ್ಮೆಯನ್ನು ಬೆಳೆಸಿಕೊಂಡಾಗ ಆತನಿಗೆ ಶ್ರೇಯ ಆಗುತ್ತೆ, ಆತನಿಗೆ ಒಳ್ಳೆಯದಾಗತ್ತೆ, ಆತನಿಗೆ ಶುಭವಾಗುತ್ತೆ ಅಂತಕ್ಕಂಥ ಭಗವದ್ಗೀತೆಯ ಮಾತು. ಹಾಗೆ ಬೈಬಲ್ನಲ್ಲಿ ಬರುವಂತಹ ಸೈತಾನ ಹಿಂದಿರುಗು. ಸೈತಾನ ಅಂದ್ರೆ ಏನು, ಕೆಟ್ಟ ಆಲೋಚನೆಗಳು ಅಂತ. ಈಗ ಹುಲಿಗೆ ಒಂದು ಕ್ಷಣ ಕೆಟ್ಟ ಆಲೋಚನೆ ಬರುತ್ತಲ್ವ, ಹೊಟ್ಟೆ ಹಸಿತಾ ಇದೆ, ಯಾರು ನೋಡ್ತಾ ಇಲ್ಲ, ಅಥವಾ ಹುಲಿಗಳ ಸಮುದಾಯದಲ್ಲಿ ನನ್ನ ಮರ್ಯಾದೆ ಉಳಿಸ್ಕೋಬೇಕು ಅಂದ್ರೆ ಹಿಂದಿನಿಂದ ಆದ ಪರವಾಗಿಲ್ಲ, ದಾಳಿ ಮಾಡ್ಬಿಡೋಣ ಅನ್ನುವಂತ ಒಂದು ಕ್ಷಣದ ಆಲೋಚನೆ ಬರುತ್ತಲ್ಲ, ಆ ಆಲೋಚನೆಗಳಿಗೆ ಸೈತಾನ ಅಂತ ಕರಿತೀವಿ. ಬೈಬಲ್ ಏನಿರುತ್ತೆ, ಸೈತಾನ ಹಿಂದಿರುಗು ಅಂದ್ರೆ ಕೆಟ್ಟ ಆಲೋಚನೆಗಳು ಹಿಂತಿರುಗಿ ಹೋಗಿ, ಆ ಆಲೋಚನೆಗಳು ನಮ್ಮಲ್ಲಿ ನೆಲೆಸಬೇಡಿ ಅಂತ ಆ ಭಗವದ್ಗೀತೆ ಹೇಳುತ್ತೆ. ಅದೇ ರೀತಿಯಾಗಿ ಇಲ್ಲಿ ಹುಲಿರಾಜು ಕೂಡ ತನಗೆ ತಾನು ಹೇಳ್ಕೊಟ್ಟು, ಹೀಗೆ ಬಂದಿರುವಂತಹ ಕೆಟ್ಟ ಆಲೋಚನೆಗಳು ಅವು ಹಿಂದಿರುಗಿ ಹೋಗ್ಬಿಡಿ, ನಾನು ಸತ್ವಂಶದಲ್ಲಿ ಹುಟ್ಟಿರುವಂತಹ ಹುಲಿ, ಈ ರೀತಿಯಾಗಿ ಅಧರ್ಮವನ್ನು ನಾನು ಮಾಡೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂತು. ಆ ಪಾಪದ ಯೋಚನೆಯನ್ನು ಹೊರದೂಡಿ ಮತ್ತೆ ಶಾನುಭೋಗರ ಮುಂಭಾಗಕ್ಕೆ ನೆಗೆಯಿತು. ಕತ್ತೆತ್ತಿದರೆ ಶಾನುಭೋಗರು ಮತ್ತೆ ತಿರುಗಿದ್ದಾರೆ. ಅಂದ್ರೆ ಆ ಪಾಪದ ಆಲೋಚನೆಯನ್ನು ಒಂದು ಕ್ಷಣ ಬಂತು, ಆ ಆಲೋಚನೆಯನ್ನ ಹೊರದೋಡಿ ಆ ಆಲೋಚನೆಯನ್ನ ಹೊಡೆದು ಓಡಿಸಿ ಮತ್ತೆ ಪ್ರಯತ್ನವನ್ನ ಮಾಡಿ ಶಾನುಭೋಗರ ತಲೆಯ ಮೇಲಿಂದ ಹಾರಿ ಅವರ ಎದುರಿಗೆ ಬರುವಂತ ಪ್ರಯತ್ನ ಮಾಡಿದ್ರು. ಆಗ ಶಾನುಭೋಗರು ಮತ್ತೆ ಏನ್ ಮಾಡ್ತಾ ಇದ್ದಾರೆ, ತನ್ನ ಬೆನ್ನನ್ನ ತಿರುಗಿಸಿಕೊಂಡು ಹುಲಿಗೆ ವಿಮುಖವಾಗಿ ಹೋಗ್ತಾ ಇದ್ದಾರೆ. ಹುಲಿಗೆ ಅವರ ಬೆನ್ನು ಹೊರತು ಮತ್ತೇನೂ ಕಾಣಲುಲ್ಲದು. ಈ ಸ್ಪರ್ಧೆ 5-6 ಸಾರಿ ನಡೆಯುವುದರೊಳಗೆ ಇಬ್ಬರ ವೇಗವು ಸಲಸಲಕ್ಕೂ ಹೆಚ್ಚಿತು. ನೋಡಿ, ಇದೇ ರೀತಿಯಾಗಿ ಸುಮಾರು 5-6 ಬಾರಿ ಹುಲಿ ಶಾನುಭೋಗರ ಮೇಲಿಂದ ಹಾರ್ತು, ಅದೇ 5-6 ಬಾರಿ ಮತ್ತೆ ಶಾನುಭೋಗರು ಹುಲಿಗೆ ಬೆನ್ನನ್ನು ತೋರಿಸಿ ಅದೇ ದಾರಿಯಲ್ಲಿ ಪುನಃ ಯಾವ ರೀತಿ ಬಂದರೂ ವಾಪಸ್ ಹೋಗೋದು, ಮತ್ತೆ ಅದೇ ರೀತಿ ಬಂದಾಗ ಮತ್ತೆ ಪುನಃ ಅದರ ವಿರುದ್ಧವಾಗಿ ಹೋಗೋದು. ಹೀಗೆ ಪ್ರತೀಕ್ಷಣ ಆದಾಗ ಹುಲಿಯ ಹಾಗೂ ಶಾನುಭೋಗರ ವೇಗ ಹೆಚ್ಚಾಯಿತು. ಅದು ತಕ್ಷಣ ಹಾರುವಂತ ಪ್ರಯತ್ನವನ್ನು ಮಾಡುತ್ತೆ. ಹಾಗೆ ಶಾನುಭೋಗರು ತಕ್ಷಣ ತಿರುಗ್ತಾರೆ, ತಿರುಗಿ 4 ಹೆಜ್ಜೆ ಮುಂದೆ ಹೋಗ್ತಾರೆ, ಮತ್ತೆ 4 ಹೆಜ್ಜೆ ಆದ್ಮೇಲೆ ಹುಲಿ ಮತ್ತೆ ಹಾರುತ್ತೆ, ಮತ್ತೆ ಅದೇ ರೀತಿಯಾಗಿ ಶಾನುಭೋಗರ ಹಿಂದಕ್ಕೆ ತಿರುಗಿ ಬರ್ತದೆ. ಈಗ ಶಾನುಭೋಗರಿಗೆ ನಡೆಯುವುದು ಸಾಧ್ಯವಿರಲಿಲ್ಲ. ನಿಂತ ಕಡೆಯಲ್ಲೇ ಹುಲಿಯ ವೇಗಕ್ಕೆ ಸರಿಯಾಗಿ ಚಾಚು ತಪ್ಪದಂತೆ ತಮ್ಮ ವೇಗವನ್ನು ಹೊಂದಿಸಿಕೊಂಡು ಕುಲಾಲ ಚಕ್ರದಂತೆ ತಿರುಗುತ್ತಿದ್ದರು. ನೋಡ್ರಿ, ಈಗ ಹುಲಿಗೆ ಹಾರಿ ಹಾರಿ ಹುಲಿಗೂ ಕೂಡ ನಿತ್ರಾಣ ಆಗ್ತಾ ಇದೆ. ಒಂದು ಕಡೆ ಆ ಶಾನುಭೋಗರು ಕೂಡ ನಡೆದು ಅವರು ಕೂಡ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಹಾಗೆ ಅನ್ಸುತ್ತೆ. ಈಗ ಶಾನುಭೋಗರು ಏನ್ ಮಾಡ್ತಾ ಇದಾರೆ, ಎಲ್ಲಿಗೂ ಹೋಗ್ತಾ ನಿಂತ್ಕೊಂಡಿದ್ದಾರೆ. ಹುಲಿ ಶಾನುಭೋಗರ ಹಿಂದಿನಿಂದ ಅದು ಜಂಪ್ ಮಾಡಿದಾಗ, ನೆಗೆದಾಗ ನಿಂತ್ಕೊಂಡಿರೋ ಕಡೆನೆ ಶಾನುಭೋಗರು ಏನ್ ಮಾಡ್ತಾರೆ, ಹಾಗೆ ತಿರುಗಿ ನಿಲ್ತಾರೆ. ಹಾಗೆ ತಿರುಗಿ ನಿಂತಾಗ ಹುಲಿ ಮತ್ತೆ ಅವರ ಮುಂಭಾಗಕ್ಕೆ ನೆಗೆಯುತ್ತೆ. ಅಲ್ಲಿಂದ ಮತ್ತೆ ಅದಕ್ಕೆ ಆಪೋಸಿಟ್ ಆಗಿ ವಿರುದ್ಧ ದಿಕ್ಕಿನಲ್ಲಿ ಶಾನುಭೋಗರು ನಿಂತ್ಕೊಳ್ತಾರೆ. ನಂತರ ಯಾವ ರೀತಿ ಶಾನುಭೋಗರು ಅಲ್ಲೇ ಗಿರ ಅಂತ ತಿರುಗ್ತಾ ಇದಾರೆ ಅಂದ್ರೆ ಕುಲಾಲ ಚಕ್ರದ ಹಾಕಿ ತಿರುಗ್ತಾ ಇದ್ದಾರೆ. ಇಲ್ಲಿ ಕುಲಾಲ ಚಕ್ರ ಅಂತಂದ್ರೆ ಕುಂಬಾರರು ಮಡಿಕೆಯನ್ನ ಮಾಡೋದಕ್ಕೆ ಬಳಸುವಂತ ಚಕ್ರ ಇರುತ್ತಲ್ಲ, ಆ ಚಕ್ರಕ್ಕೆ ಕುಲಾಲ ಚಕ್ರ ಅಂತ ಕರೀತೀವಿ. ಯಾವ ರೀತಿ ಆ ಚಕ್ರ ತಿರುಗುತ್ತೋ ಅದೇ ರೀತಿಯಾಗಿ ಶಾನುಭೋಗರು ನಿಂತ್ಕೊಂಡಿರುವಂತ ಸ್ಥಳದಲ್ಲೇ ಆ ಚಕ್ರದ ಹಾಗೆ ತಿರುಗ್ತಾ ಇದ್ದಾರೆ. ಒಂದು ಕ್ಷಣವಾದರೂ ಹುಲಿಗೆ ಅವರ ಮುಖದರ್ಶನವಾಗಲಿಲ್ಲ. ಆದರೆ ಈ ದೊಂಬರಾಟವನ್ನು ಎಷ್ಟು ಕಾಲ ನಡೆಸಲು ಸಾಧ್ಯ? ಶಾನುಭೋಗರ ತಲೆ ಸುತ್ತಲಾರಂಭಿಸಿತು. ನೋಡಿ, ಒಂದು ಕ್ಷಣವೂ ಕೂಡ ಶಾನುಭೋಗರ ಮುಖ ಹುಲಿಗೆ ದರ್ಶನ ಆಗಲೇ ಇಲ್ಲ, ಹುಲಿಗೆ ಕಾಣಲೇ ಇಲ್ಲ. ಆದ್ರೆ ಈ ದೊಂಬರಾಟ ಇದೆಯಲ್ಲ, ಹುಲಿ ನೆಗೆಯುವುದು, ಶಾನುಭೋಗರು ತಿರುಗೋದು, ಈ ದೊಂಬರಾಟವನ್ನ ಎಷ್ಟು ಹೊತ್ತು ಅಂತ ಮಾಡೋದಕ್ಕೆ ಸಾಧ್ಯ ಅಲ್ವಾ? ಕೊನೆಗೆ ಶಾನುಭೋಗರಿಗೆ ಹಾಗೆ ತಿರುಗಿ ಸುತ್ತಿ ಅವ್ರ ತಲೆ ಸುತ್ತೋದಕ್ಕೆ ತಿರುಗೋದಕ್ಕೆ ಪ್ರಾರಂಭ ಆಯಿತು. ಆ ವಿಪತ್ತಿನ ಸನ್ನಿವೇಶದಲ್ಲಿ ಅವರಿಗೆ ತಮ್ಮ ಖಿರ್ದಿ ಪುಸ್ತಕದ ಯೋಚನೆ ಬಂತು. ನೋಡಿ, ಇಂಥ ಒಂದು ಕಷ್ಟದ ಸಂದರ್ಭದಲ್ಲಿ ಇಲ್ಲಿ ಶಾನುಭೋಗರಿಗೆ ಏನ್ ನೆನಪಂತು, ತಮ್ಮ ಬಳಿ ಇದ್ದಂತ ಖಿರ್ದಿ ಪುಸ್ತಕ ಇದೆಯಲ್ಲ, ಆ ಖಿರ್ದಿ ಪುಸ್ತಕದ ನೆನಪಾಯಿತು. ಹುಲಿಯ ಪಂಚದಿಂದ ಒಂದೇಟು ಬಿದ್ದರೆ ಸಾಕು, ಮುಂದೆ ಯಾವುದರ ಅರಿವು ಉಳಿಯುವುದಿಲ್ಲ. ನೋವೇನಿದ್ದರೂ ಒಂದೇ ಒಂದು ಕ್ಷಣ ಮಾತು, ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ಎಂದು ನಿಶ್ಚಯಿಸಿದರು. ಈಗ ಈ ಶಾನುಭೋಗರು ಏನಂದ್ಕೊಂಡ್ರು, ಅಪ್ಪಿತಪ್ಪಿ ಆ ಹುಲಿಯ ಪಂಜದಿಂದ, ಅದರ ಮುಂಗೈಯಿಂದ ಒಂದೇ ಒಂದು ಏಟು ಬಿದ್ದರೆ ಸಾಕು,
ಅಲ್ಲಿಗೆ ಮನುಷ್ಯನ ಜೀವ ಹೋಯಿತು ಅಂತಾನೆ. ಮುಂದೆ ಯಾವುದರ ಅರಿವು ಇರೋದಿಲ್ಲ. ಮುಂದೆ ಏನಾಗ್ತಾ ಇದೆ, ನನ್ನ ಜೊತೆಗೆ ಏನಾಗ್ತಾ ಇದೆ ಅನ್ನೋ ವಿಷಯನೇ ಗೊತ್ತಲ್ಲ. ಯಾಕಂದ್ರೆ ಒಂದು ಮನುಷ್ಯ ಮೂರ್ಛಿತ ಬೀಳ್ತಾನೆ ಅಥವಾ ಮನುಷ್ಯ ಸತ್ತು ಹೋಗ್ತಾನೆ. ಇವೆರಡೂ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಏನಾಗ್ತದೆ ಅನ್ನೋದು ಗೊತ್ತಾಗಲ್ಲ. ಈಗ ನೋವೇನಿದ್ರು ಅದು ಒಂದೇ ಒಂದು ಕ್ಷಣದ ಮಾತು. ಈಗ ಹುಲಿಯ ಹೊಡೆತದಿಂದ ನೋವಿರುತ್ತಲ್ಲ, ಆ ನೋವು ಯಾವಾಗ ಹುಲಿಯ ಹೊಡೆತ ಬೀಳುತ್ತೆ ಆ ಕ್ಷಣದಲ್ಲಿ ನೋವಾಗ ತಕ್ಷಣ ಮನುಷ್ಯನ ಸತ್ತು ಹೋಗ್ತಾನೆ. ಸತ್ತ ಮೇಲೆ ನೋವಿನ ಅನುಭವನೇ ಆಗೋದಿಲ್ಲ. ಹಾಗಾಗಿ ಈಗ ಸಾಯೋದಕ್ಕಿಂತ ಮುಂಚೆ ನಾನು ಏನು ಮಾಡಬೇಕು ಅಂತಂದ್ರೆ, ಮಡಿಯಬೇಕಾದ್ರೆ ಮಾಡಿಯೇ ಮಡಿಯಬೇಕು. ಸಾಯಬೇಕು ಅನ್ನೋ ಹಾಗಿದ್ರೆ ಏನಾದರೂ ಒಂದು ಪ್ರಯತ್ನವನ್ನು ಆ ಪ್ರಯತ್ನವನ್ನು ಮಾಡೇ ಸಾಯಬೇಕು ಅಂತ ಅಂದ್ಕೊಂಡು ಏನು ಮಾಡಿದ್ರು ನೋಡಿ ಎಂದು ನಿಶ್ಚಯಿಸಿದರು. ಆದರೆ ಮಾಡುವುದಾದರೂ ಏನಾದರೂ ಮಾಡಲೇಬೇಕು ಈ ಹುಲಿಗೆ ಅಂತ ಅಂದ್ಕೊಂಡ್ರು. ಆದರೆ ಏನು ಮಾಡೋದು? ಅದೇನು ಮನುಷ್ಯ ಅಲ್ಲ, ಅದು ಹುಲಿಯದು. ಅದು ಹಸಿದುಕೊಂಡಿರುವಂತಹ ಅದು ಹೆಬ್ಬುಲಿಯದು, ಭಯಂಕರವಾಗಿರುವಂತಹ ಹುಲಿ. ಅವರಲ್ಲಿ ಆಯುಧವಿರಲಿಲ್ಲ. ಕೀರ್ತಿ ಪುಸ್ತಕ, ಶಾನುಭೋಗರ ಬ್ರಹ್ಮಾಸ್ತ್ರ. ಸೊ ಇಲ್ಲಿ ಶಾನುಭೋಗರ ಹತ್ರ ಯಾವುದೇ ರೀತಿಯಾಗಿರುವಂತಹ ಆಯುಧ ಇರಲಿಲ್ಲ. ಸೊ ಈಗ ಆಯುಧವನ್ನಾಗಿ ಯಾವುದನ್ನ ಬಳಸಬೇಕು ಅಂತ ಅನ್ಕೊಂಡ್ರು, ತನ್ನ ಬಳಿ ಇರುವಂತಹ ಕೀರ್ತಿ ಪುಸ್ತಕವನ್ನೇ ಅವರು ಬ್ರಹ್ಮಾಸ್ತ್ರವಾಗಿ, ಕೊನೆಯ ಅಸ್ತ್ರವಾಗಿ ಬಳಸಬೇಕು ಅಂತ ಅನ್ಕೊಂಡ್ರು. ಅದನ್ನೇ ಉಪಯೋಗಿಸಬೇಕು. ಆದರೆ ಅದು ಹುಲಿಯ ಮೇಲೇನು ಕಲಿಸಿತು. ಅದನ್ನು ಪ್ರಯೋಗಿಸಿದ್ದರಿಂದ ಹುಲಿ ಸಾಯುವುದಂತಿರಲಿ ಅದರ ಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲ. ಈಗ ಆಯುಧ ಅಂದ್ರೆ ಏನಿದೆ, ಕೀರ್ತಿ ಪುಸ್ತಕನೇ ಆಯುಧವಾಗಿ. ಆ ಕೀರ್ತಿ ಪುಸ್ತಕದಿಂದ ನಾನು ಹುಲಿಗೆ ಹೊಡೆದ್ರು ಕೂಡ ಹುಲಿಗೆ ಏನು ತೊಂದರೆ ಆಗುತ್ತೆ, ಹುಲಿಗೆ ಏನು ನಷ್ಟ ಆಗುತ್ತೆ, ಅದರಿಂದ ಏನು ಫಲ ಇದೆ? ಅದರಿಂದ ಏನು ಕೂಡ ಫಲ ಇಲ್ಲ. ಅದು ಸಾಯೋ ಹಾಗಿರ್ಲಿ, ಆ ಕೀರ್ತಿ ಪುಸ್ತಕದ ಹೊಡೆತದಿಂದ ಹುಲಿ ಸಾಯೋದಿರಲಿ, ಅದಕ್ಕೆ ಅದರಿಂದ ಏನು ನಷ್ಟನೂ ಕೂಡ ಆಗೋದಿಲ್ಲ ಅಂತ ಅನ್ಕೊಂಡು ಏನ್ ಮಾಡಿದ್ರು, ಆದರೂ ಕ್ಷಣಕಾಲ ಹುಲಿ ಅಪ್ರತಿಭವಾದರೆ ಅದರ ಗಮನ ಸ್ವಲ್ಪ ಚಲಿಸಿದರೆ ಅಷ್ಟರಲ್ಲಿ ಓಡಿ ಸಮೀಪದ ಮರದ ಮೇಲಕ್ಕೆ ಏರಬಹುದೆಂಬ ಹುಚ್ಚು ಆಸೆ. ಅದು ಕೂಡ ಏನಂತಂದ್ರು, ನಾನು ಆ ಕೀರ್ತಿ ಪುಸ್ತಕದಿಂದ ಹೊಡೆದಾಗ ಹುಲಿಯ ಗಮನ ಸ್ವಲ್ಪ ಬೇರೆ ಕಡೆ ಹೋಗುತ್ತೆ, ಸ್ವಲ್ಪ ಅದು ಬೇರೆ ಕಡೆ ತಿರುಗುತ್ತೆ. ಅಷ್ಟೊಂದು ಸ್ವಲ್ಪ ಒಂದು ಸೆಕೆಂಡ್ ಅಷ್ಟು ಒಂದಿಷ್ಟು ಕಾಲ ಸಿಕ್ಕರೆ ಸಾಕು, ಒಂದು ಕ್ಷಣ ಸಿಕ್ಕರೆ ಸಾಕು, ಆ ಸಮಯವನ್ನು ಬಳಸ್ಕೊಂಡು ನಾನು ಪಕ್ಕದಲ್ಲಿ ಇರೋದು ಯಾವ ಮರವನ್ನು ಹತ್ತಿದ್ರೆ ಆಗುತ್ತೆ, ನನ್ನ ಪ್ರಾಣ ಉಳಿಯುತ್ತೆ ಅನ್ನುವಂತಹ ಒಂದು ಹುಚ್ಚು ಧೈರ್ಯ, ಅನ್ನುವಂಥ ಒಂದು ಹುಚ್ಚು ಸಾಹಸವನ್ನು ಮಾಡೋದಕ್ಕೆ ತಮ್ಮಲ್ಲೇ ಆಲೋಚನೆಯನ್ನ ಮಾಡಿಕೊಂಡ್ರು ಇಲ್ಲಿರುವಂತಹ ಶಾನುಭೋಗರು. ಮುಂದೆ ಅಂತೂ ಮನುಷ್ಯ ಪ್ರಯತ್ನದಲ್ಲಿರುವುದನ್ನೆಲ್ಲ ಮಾಡಿಬಿಡಬೇಕು, ಅದರ ಮೇಲೆ ಕರ್ಮಣ್ಣೆ ಬಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಮತ್ತೇನು ಅನ್ಕೊಂಡ್ರು, ಅಂತೂ ಮನುಷ್ಯ ಈಗ ನಾನು ಸಾಯೋದಕ್ಕಿಂತ ಮುಂಚೆ ನನ್ನಿಂದ ಏನಾಗುತ್ತೆ ಆ ಪ್ರಯತ್ನವನ್ನಂತೂ ನಾನು ಮಾಡಲೇಬೇಕು. ಆ ಪ್ರಯತ್ನ ಮಾಡಿದ ಮೇಲೆ ಮುಂದೆ ಏನಾಗುತ್ತೆ, ಕರ್ಮಣ್ಣೆ ಬಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಅಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳುವಂತ ಮಾತಿದು, ನಿನ್ನ ಕೆಲಸವನ್ನ ನೀನು ಮಾಡು, ನಿನ್ನ ಪ್ರಯತ್ನವನ್ನ ನೀನು ಮಾಡು, ಫಲಾಫಲಗಳನ್ನ ಆ ದೇವರು ಕೊಡ್ತಾನೆ, ಅದು ಅವನಿಗೆ ಬಿಟ್ಬಿಡು, ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ ಅಂತ. ಅದೇ ರೀತಿಯಾಗಿ ಇಲ್ಲಿ ಶಾನುಭೋಗರು ಕೂಡ ಯೋಚನೆ ಮಾಡ್ತಿದ್ದಾರೆ, ಹುಲಿಗೆ ಒಂದು ಕ್ಷಣ ನಾನು ಗಮನವನ್ನ ಬೇರೆ ಕಡೆ ಸೆಳೆಯೋ ಹಾಗೆ ಮಾಡಬೇಕು, ಹಾಗೆ ಮಾಡಿ ಮರವನ್ನ ಹತ್ತುವಂತ ಪ್ರಯತ್ನವನ್ನ ನಾನು ಮಾಡೋಣ, ನನ್ನ ಅದೃಷ್ಟದಲ್ಲಿದ್ರೆ ಆ ಫಲಾಫಲಗಳನ್ನ ಮುಂದೆ ದೇವರು ಕೊಡ್ತಾನೆ, ಪ್ರಯತ್ನವನ್ನಂತೂ ಮಾಡಬೇಕು ಅಂತ ಅನ್ಕೊಂಡ. ಇತ್ತ ಹುಲಿಗೂ ವಿಪರೀತವಾದ ಆಯಾಸ. ಕೀರ್ತಿ ಪುಸ್ತಕ ಅದರ ಮುಖಕ್ಕೆ ಬಂದು ಬಡಿದಾಗ ಹುಲಿಗೆ ಪೆಟ್ಟೇನೂ ಆಗಲಿಲ್ಲ. ಆಶ್ಚರ್ಯವಾಯಿತು. ನೋಡಿ, ಇತ್ತ ಕಡೆ ಹುಲಿನೂ ಕೂಡ ಏನಾಗಿದೆ, ಶಾನುಭೋಗರ ಮೇಲಿಂದ ಹಾರಿ 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 ಅದಕ್ಕೂ ವಿಪರೀತವಾದಂತಹ ಆಯಾಸ ಆಗಿದೆ, ಸುಸ್ತಾಗಿದೆ. ಹಾಗೆ ಕೀರ್ತಿ ಪುಸ್ತಕವನ್ನ ತೆಗೆದುಕೊಂಡು ಶಾನುಭೋಗ ಏನ್ ಮಾಡಿದ್ರು, ಆ ಹುಲಿಯ ಮುಖಕ್ಕೆ ಹೊಡೆದ್ರು. ಹುಲಿಯ ಮುಖಕ್ಕೆ ಹೊಡೆದಾಗ ಆ ಹುಲಿಗೆ ಅದರಿಂದ ಪೆಟ್ಟೇನೂ ಆಗಲಿಲ್ಲ, ಅದರಿಂದ ನೋವೇನೂ ಆಗಲಿಲ್ಲ. ಬದಲಾಗಿ ಹುಲಿಗೆ ಆಶ್ಚರ್ಯ ಆಯಿತು. ಯಾಕೆ ಆಶ್ಚರ್ಯ ಆಯಿತು ಅಂದ್ರೆ, ಬಳಲಿಕೆಯಿಂದ ಜಡವಾಗಿದ್ದ ಮನಸ್ಸಿಗೆ ಪರಿಸ್ಥಿತಿಯ ಅರಿವಾಗಲು ಅರೆ ನಿಮಿಷ ಹಿಡಿಯಿತು. ಈಗ ಹಾಗೆ ಶಾನುಭೋಗರ ಮೇಲಿಂದ ಹಾರಿ 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 ಹುಲಿ ಏನಾಗಿತ್ತು, ಅದು ಜಡವಾಗಿ ಹೋಗಿತ್ತು, ಅದು ನಿತ್ರಾಣವಾಗಿ ಹೋಗಿತ್ತು, ಆಯಾಸವಾಗಿ ಹೋಗಿತ್ತು. ಹಾಗೆ ಆಯಾಸಗೊಂಡಿರುವಂತ ಹುಲಿಗೆ ಆ ಕೀರ್ತಿ ಪುಸ್ತಕದ ಹೊಡೆತ ಬಿದ್ದಾಗ ಆ ಹೊಡೆತವನ್ನ ಹೊಡೆಸಿಕೊಂಡು ಮತ್ತೆ ಪುನಃ ಯಥಾಸ್ಥಿತಿಗೆ ಮರಳುವಷ್ಟೊತ್ತಿಗೆ ಅರೆ ನಿಮಿಷ ಹಿಡಿಯಿತು. ನೋಡಿ, ಅರೆ ನಿಮಿಷ, 6 ನಿಮಿಷ ಅಲ್ಲ, ಅರೆ ನಿಮಿಷ, ಅರ್ಧ ನಿಮಿಷ, 30 ಸೆಕೆಂಡ್ ಹಿಡಿತು. ಆ ಅರೆ ನಿಮಿಷದಲ್ಲಿ ಶಾನುಭೋಗರು ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ಎನ್ನುತ್ತಾ ಒಂದೇ ಉಸಿರಿನಲ್ಲಿ ಮರದ ಕಡೆಗೆ ಧಾವಿಸಿದರು.
ನೋಡಿ, ಆ ಅರ್ಧ ನಿಮಿಷದಲ್ಲಿ ಶಾನುಭೋಗರು ದೇವರನ್ನ ನೆನೆಸ್ಕೊಳ್ತಾ, ದೇವರೇ ಆ ಮರ ಹತ್ತುವಷ್ಟು ನನಗೆ ಅವಕಾಶವನ್ನ ಕೊಡಪ್ಪ, ಈ ಹುಲಿಯಿಂದ ನನ್ನ ಪ್ರಾಣ ಉಳಿಸಪ್ಪ ಅಂತ ಕೂಗ್ತಾ ಒಂದೇ ಉಸಿರಿನಿಂದ ಆ ಮರದ ಕಡೆಗೆ ಓಡಿ ಹೋದು. ಆದರೆ ದೇವರ ರಕ್ಷಣಾ ವ್ಯವಸ್ಥೆ ಬೇರೆ ಇತ್ತು. ಆದರೆ ದೇವರು ಶಾನುಭೋಗರನ್ನ ರಕ್ಷಣೆ ಮಾಡಿದ. ಆದರೆ ಆ ಮರವನ್ನ ಹತ್ತಿಸಿ ರಕ್ಷಣೆ ಮಾಡಲಿಲ್ಲ, ಬೇರೆ ರೀತಿಯಾಗಿ ರಕ್ಷಣೆಯನ್ನ ಮಾಡಿದಂತೆ. ಅದೇ ರಕ್ಷಣೆ ಮಾಡಿದ ಅಂತ ಮುಂದಕ್ಕೆ ಗೊತ್ತಾಗುತ್ತೆ. ಮರಕ್ಕೆ ಕೆಲವು ಅಡಿ ದೂರದಲ್ಲಿ ನೆಲದಿಂದ ಮೇಲೆತ್ತುಕೊಂಡಿದ್ದ ಕಲ್ಲನ್ನು ಎಡೆದಿ ಶಾನುಭೋಗರು ಬಿದ್ದರು. ಸೊ ಆ ಮರದಿಂದ ಕೆಲವು ಒಂದಷ್ಟು ಅಡಿಗಳ ದೂರದಲ್ಲಿ ನೆಲದಿಂದ ಒಂದು ಕಲ್ಲು ಮೇಲಕ್ಕೆ ಇದ್ದಿತ್ತು. ಆ ಓಡುವಂತ ಸಂದರ್ಭದಲ್ಲಿ ಶಾನುಭೋಗರ ಕಾಲು ಆ ಕಲ್ಲಿಗೆ ಎಡವಿ ಶಾನುಭೋಗರು ಅಲ್ಲೇ ಬಿದ್ದು ಹೋದರು. ಸೊ ಮೊದಲೇ ಅವರಿಗೆ ದಣಿವಾಗಿತ್ತು, ಮೊದಲೇ ಆಯಾಸಗೊಂಡಿದ್ರು, ಮೊದಲೇ ಅವರು ಸಾಕಷ್ಟು ಸುಸ್ತಾಗಿದ್ರು. ಈಗ ಆ ಕಲ್ಲಿನ ಪೆಟ್ಟಿಯಲ್ಲಿದ್ದು ಆ ಪೆಟ್ಟಿನಿಂದ ಶಾನುಭೋಗರಿಗೆ ಪ್ರಜ್ಞೆ ತಪ್ಪಿ ಹೋಯಿತು, ಮೂರ್ಛೆ ತಪ್ಪಿ ಹೋಯಿತು. ಸೊ ಹೀಗೆ ಮೂರ್ಛೆ ತಪ್ಪಿದ ನಂತರ ಹುಲಿಯ ಎದುರಿಗೆ ಬರುವಂಥದ್ದು, ಹುಲಿಗೆ ಮುಖವನ್ನ ಬಿಟ್ಟು ಬೆನ್ನನ್ನು ತೋರಿಸುವಂಥದ್ದು, ಅದಕ್ಕೆ ವಿಮುಖವಾಗಿ ನಡೆಯುವಂತಹ ಯಾವುದೇ ಕೆಲಸಗಳಿಗಿಲ್ಲ. ಈಗ ಶಾನುಭೋಗರು ಹುಲಿಗೆ ಸಿಕ್ಕರು. ಈಗ ಸಿಕ್ಕ ನಂತರ ಹುಲಿ ಶಾನುಭೋಗರನ್ನ ಕೊಲ್ತಾ ಅಥವಾ ಶಾನುಭೋಗರನ್ನ ಹಾಗೆ ಬಿಟ್ರೆ ಯಾಕಾಗಿ ಬಿಡ್ತು ಅನ್ನುವಂಥ ವಿಷಯಗಳನ್ನ ನಾವು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.